ಯೆಶಾಯನು 25ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಇರುವಂತಹ ಕಣ್ಣೀರನ್ನ ನಾನು ಏನ್ ಮಾಡುವೆನು, ಒರೆಸಿ ಬಿಡುವೆನು ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವರ್ತಿ ನಾವು ಹೇಳ್ತೇವೆ, ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಇವತ್ತು ಯಾರಿದ್ದಾರೆ, ನಾನು ದುಃಖವನ್ನ ಪಡುವವನಾಗಿದ್ದೇನೆ, ಒಬ್ಬಂಟಿಗನಾಗಿ ನಾನು ಕೊರಗುವವನಾಗಿದ್ದೇನೆ ಎಂದು ಅನೇಕ ವರ್ತಿ ನಾವು ಹೇಳುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ನಮ್ಮ ಕಣ್ಣೀರನ್ನ ಏನ್ ಮಾಡುವವರಾಗಿದ್ದಾರೆ, ಒರೆಸುವವರಾಗಿದ್ದಾರೆ. ಬೆರ್ಷೆಬದ ಕಾಡಿನಲ್ಲಿ ಅಲಿತಾ ಇದ್ದಂತಹ ಆಗರಳನ್ನ ದೇವರು ಏನ್ ಮಾಡಿದರು, ನೋಡಿದರು. ಆಕೆಯ ಕಣ್ಣೀರನ್ನ ಕರ್ತನ ಏನ್ ಮಾಡಿದನು, ಒರೆಸಿದನು. ಆಕೆಯ ಪ್ರಾರ್ಥನೆಯನ್ನ ಕೇಳಿದನು. ಆಕೆಯ ಮಗನಿಗೆ ಕರ್ತನು ವಾಗ್ದಾನವನ್ನ ಮಾಡಿದನು. ಅದೇ ಪ್ರಕಾರವೇ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಆಗರಳ ಹಾಗೆ ನಾವು ಇವತ್ತು ಕಣ್ಣೀರನ್ನು ಸುರಿಸುವವರಾಗಿದ್ದೇವೆ, ಅನ್ನಳ ಹಾಗೆ ಪ್ರಾರ್ಥಿಸುವವರಾಗಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು ಕರ್ತನು ನಮ್ಮ ಕಣ್ಣೀರನ್ನ ನೋಡಿ ಅದನ್ನ ಏನ್ ಮಾಡುವವನಾಗಿದ್ದಾನೆ, ಒರೆಸುವವನಾಗಿದ್ದಾನೆ. ಮಗನೇ ಮಗಳ ಕಣ್ಣೀರನ್ನು ಸುರಿಸ್ತಾ ಇದೆಯಾ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ, ನಾನು ನಿನ್ನ ಬಲಪಡಿಸುವವನಾಗಿದ್ದೇನೆ, ನಾನು ನಿನ್ನ ಸಂಗಡಿಗನಾಗಿರುವವನಾಗಿದ್ದೇನೆ ಎಂದು ಆತನು ಮಾತನಾಡುವವನಾಗಿದ್ದಾನೆ, ಮಾತನ್ನ ಕೊಡುವವನಾಗಿದ್ದಾನೆ, ಕಣ್ಣೀರನ್ನು ಒರೆಸುವವನಾಗಿದ್ದಾನೆ, ಜೊತೆಯಲ್ಲೇ ನಿಂತು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆದುದರಿಂದ ನಾವು ಇವತ್ತೇನ್ ಮಾಡಬೇಕು, ಧೈರ್ಯವಾಗಿರಬೇಕು. ಕರ್ತನ ನಮ್ಮ ಕಣ್ಣೀರನ್ನು ಒರೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು ಮಾಡಿ ನಿನ್ನ ಜನರ ಕಣ್ಣೀರನ್ನು ನೀನು ಒರೆಸುವುದಕ್ಕಾಗಿ ಸ್ತೋತ್ರ, ಅವರ ದುಃಖಗಳನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನಾತ್ಮನೆ, ಆಮೆನ್, ಆಮೆನ್.